ಫಸ್ಟ್ ಟೈಮು ಪಾದಯಾತ್ರೆ ಮಾಡಿಕೊಂಡು ಮಂದರ್ತಿ ದೇವಸ್ಥಾನಕ್ಕೆ ಹೋಗುವ ಅಂತೇಳಿ ಹೇಳಿ ಸಂಕಲ್ಪ ಮಾಡ್ಕೊಂಡು ನಾವು ಇವತ್ತು ಮಂದರ್ತಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ನಾನು, ನನ್ನಮ್ಮ, ನನ್ನ ತಂಗಿ ಮತ್ತು ನನ್ನದು ಕಸಿನ್ಸ್ ಎಲ್ಲ ಅಲ್ಲಿ ಮೀಟ್ ಆಗ್ತಿದ್ರು. ಕಸಿನ್ ಒಬ್ಬ ಇದ್ದಾನೆ ಮತ್ತು ಅಮ್ಮನ ಕಸಿನ್ಸು ಒಂದಿಬ್ಬರು ಇರ್ಬೋದು, ಗೊತ್ತಿಲ್ಲ ನನಗೆ ಯಾರೆಲ್ಲ ಇದ್ರು ಅಂತೇಳಿ ಹೇಳಿ ನಾವೆಲ್ಲ ನಡ್ಕೊಂಡು ಹೋಗ್ಪ ಅಂತೇಳಿ ಹೇಳಿ ನಿನ್ನೆ ಪ್ಲ್ಯಾನ್ ಮಾಡಿ ಇವತ್ತು ಹೊರಟಿದ್ದೇವೆ. ಅವರು ಸುಮಾರು ಟೈಮಿಂದನೂ ನಾವು ಈಗ ಹೊರಟದಷ್ಟೇ. ನಾವು ಅದಕ್ಕೆ ಈ ಕಡೆಯಿಂದ ಹೋದರೆ ಬೇಗ ಆಯ್ತು ಅನ್ಕೊಂಡೇಳಿ ನಾವು ಈ ಕಡೆಯಿಂದನೇ ಹೋಗ್ತಿತ್ತು. ಫುಲ್ಲು ಹೆಂಗೋ ಒಂದು ಅಪರಪ್ಪ ಆದರೂ ಸೈ ಬನ್ನಿ ಪಾಪ ಡ್ಯಾಮ್ ಕಡೆಗೆ ಇಳ್ಕೊಂಡ್ರೆ ಈಗ ಹಿಂಗಿತ್ತು. ರಾಮ್ ದೇವ್ರೆ ಇದು ಆಮೇಲೆ ಡ್ಯಾಮ್ ಇದಿತ್ತಲ್ಲ, ನಂಗೆ ಹೆದರಿಕೆ ತಕ್ಕನೆ. ಬನ್ನಿ ಸ್ಪೀಡು. ನನ್ನ ಕೆಸ್ಕಾರು ಇತ್ತು ಕೊಯ್ಕೊಂಡೆ ಆಗುತ್ತೆ. ಸಾಕು ಬಾ. ಏಯ್ ಕಾಲು ಗಿತ್ತು ಬೇಡ ಬಾ. ಪಿಂಕ್ ಕಲರ್ ಇತ್ತು. ಈಗ ರಾಮ 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 ರಾಮ. ಎಸ್, ಮೊನ್ನೆ 3 ತಕ ಬಂದಿತ್ತು, ಇವತ್ತು 3 ತಕ ಹೂವು ಹತ್ರ ಎಲ್ಲ ಆಗ್ತಿತ್ತು. ಹಾಂ, ಉದಯ ಆಗ್ತಾ ಇತ್ತು. ಆದರೆ ಎಂತ ಅಂದರೆ ಇಲ್ಲಿ ಫುಲ್ ಮರ ಇತ್ತು, ಹಂಗಾಗಿ ಕಾಣಿಸ್ತಾ ಇಲ್ಲ. ನಂಗೊಂದು ಚೂರು ಕಾಣಿಸ್ತು, ಹಂಗಾಗಿ ಹೇಳಿದೆ. ಬಟ್ ಈಗ ಇನ್ನು ಅರ್ಧವೇ ದಾರಿ ಇಪ್ಪದು ನಮಗೆ. ಇನ್ನು ಅರ್ಧ ದಾಟ್ರೆ ನಾವು ಮಂದಾರ್ತಿ ಅಮ್ಮನ ಎದುರಿರುತ್ತೆ, ಅಲ್ಲಿಗೆ ಹಾಪುದೇ ನಮ್ಮ ಗುರಿ. ಹೌದೌದು, ಮುಳ್ಳಿರುತ್ತೆ. ಹಾಕು, ಫುಲ್ ಆಯ್ತು ನೋಡಿ ಫ್ರೆಂಡ್ಸ್. ಇಲ್ಲಿ ಮಸ್ತ್ ಸೂರ್ಯ ರಾಮ್ ರಾಮ. ಅಲ್ಲೇ ರಪ್ಪ ಇದು ಮಾಡು. ಈ ವರ್ಷ ಕಾಣಿ, ಈ ವರ್ಷ ನೀವು ನಡೆದ ಕಮಲದ ಮೊಗದೌಳೆ ಕಮಲವ ಕೈಯಲ್ಲಿ ಹಿಡಿದೌಳೆ. ಸಂಜು ಪೂಜಾರ್ ಹೆಂಡತಿ ಟ್ರಿಕ್ ಯೂಸ್ ಮಾಡ್ತೈತಿ. ಬಿಳಿ ಲೈನ್ ಮೇಲೆ ನಡ್ಕೊಂಡು ಹೋಗ್ಬೇಕು, ಸ್ವಲ್ಪ ಅಡ್ಡಿ ಇಲ್ಲ. ಈ ಕಲ್ಲು ಕಾಲಿಗೆ ಚುಚ್ಚತಿ. ಬಿಳಿ ಲೈನ್ ಮೇಲೆ ನಡ್ಕೊಂಡವ್ರು ಸ್ವಲ್ಪ ಅಡ್ಡಿ ಇಲ್ಲ, ಲೈನ್ ಮೇಲೆ ನಡೀತಿದ್ರು. ಅಷ್ಟು ನಮಗೆ ಕಾಲೆಲ್ಲ ಇದಾತಿತ್ತು. ಮಂದರ್ತಿ ಕ್ಷೇತ್ರಕ್ಕೆ ನಡಿಗಿಂದನೇ ಇಲ್ಲಿ ತನಕ ಬಂತು. ನಾವು ಇಲ್ಲಿಗೆ ಮಂದರ್ತಿ ಅಮ್ಮನ ದರ್ಶನ ಮಾಡೋಕ್ಕೆ ರಿಕ್ಷಾದಲ್ಲಿ ಬಂದಿದ್ದೇವೆ, ಬೈಕಲ್ಲಿ ಬಂದಿದ್ದೇವೆ, ಸ್ಕೂಟಿಯಲ್ಲಿ ಬಂದಿದ್ದೇವೆ, ಕಾರಲ್ಲೂ ಬಂದಿದ್ದೇವೆ. ಇದೆಲ್ಲ ನಮ್ಗೆ ದೇವರೇ ಕರ್ಕೊಂಡು ಬಂದದ್ದು. ಆದರೆ ಪ್ರಥಮ ಬಾರಿಗೆ ಫಸ್ಟ್ ಟೈಮ್ ಮಂದರ್ತಿ ಅಮ್ಮನ ದರ್ಶನಕ್ಕೆ ನಾವು ನಡ್ಕೊಂಡು ಬಂದಿದ್ದೇವೆ. ತುಂಬ ಖುಷಿ ಆಗ್ತಿತ್ತು. ನಾವು ಇಲ್ಲಿ ತನಕ ಇಷ್ಟು ಹುಮ್ಮಸ್ಸಲ್ಲಿ ಬರುತ್ತಂತ ನಾನಂತೂ ಎಣಿಸಿರಲಿಲ್ಲ. ಒಳ್ಳೆ ರೀತಿಯಲ್ಲಿ ನಾವು ನಡ್ಕೊಂಡು ಮಂದರ್ತಿ ಅಮ್ಮನ ಕ್ಷೇತ್ರ ಎಂಟರ್ ಆಯಿತು. ನಾವೆಲ್ಲರೂ ಯತೇಶಣ್ಣ ನಮ್ಮನ್ನ ಅಮ್ಮ ಕರ್ಕೊಂಡು ಬಂದು, ನಮ್ಮಮ್ಮನೂ ಹೌದು. ಹಾಂ ಸಾಕೋಕ್ಕ, ನಾವು ಫಸ್ಟ್ ಟೈಮ್ ನಡ್ಕೊಂಡು ಬಂದದ್ದು. ಇವು ಸುಮಾರು ವರ್ಷದಿಂದ ನಿಮ್ಮ ಆಶೀರ್ವಾದ ಆಯ್ತು. ನಾವು ದರ್ಶನ ಮಾಡಿದ್ದು, ದರ್ಶನಕ್ಕೆ ಹೋಗ್ತಿದ್ದೇವೆ ನಾವೀಗ. ಅವರು ನಮಗೊಬ್ಬರು ಹಿತೈಷಿಗಳಂತ ಹೇಳ್ಬೋದು. ಅಮ್ಮ ಹರಿವಣ ನೈವೇದ್ಯ ತಗೊಂಡು ಬರ್ತೀನಿ. ನಾನು 5 ಹರಿವಣ ನೈವೇದ್ಯ ತಗೊಂಡಿದ್ದೆ. ಸಾಹಸ ಎಲ್ಲ ಮಾಡಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೂವು ಎಲ್ಲ ಕೊಯ್ಕೊಂಡು, ಈವನ್ ತಾವರೆ ಹೂವು ಕೊಯ್ಕೊಂಡು ಇಲ್ಲಿ ತನಕ ಒಳಗೆ ಹೋಗ್ತಾ ಇದ್ದೇವೆ. ಸಂಕಲ್ಪ ಎಲ್ಲ ಮಾಡಿಕೊಂಡು ಅದೆಲ್ಲ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಒಂದು ಸೀರೆ ತಗೊಂಬ ಅಂತೇಳಿ ಆಯ್ತು. ನಾವು ಹೆಂಗಿದ್ರು ಹೆಣ್ಮಕ್ಳು ಯಾವಾಗಲಾದ್ರೂ ಯೂಸ್ ಆಗುತ್ತೋ, ನಾವು ತಗೊಂಡಂತ ಇಟ್ಕೊಂಡಿದೆ. ಅಮ್ಮ ಇದೊಂದು ಬಿಲ್ ಮಾಡ್ತೀವಿ. ನಮ್ಮಮ್ಮ ಬಳೆ ಇಡ್ಸ್ಕಣ್ಕಂತ ಹೇಳ್ರು. ನಾವಿವಾಗ ಒಂದಷ್ಟು ಜನ ನಾವು ಮಕ್ಕಳು, ಮಿನ್ಕಜ್ಜಿದ ಮರಿ ಮಕ್ಕಳು ಎಲ್ಲ ಒಟ್ಟು ಸೇರ್ಕೊಂಡು ಇವತ್ತು ಮಕರ ಸಂಕ್ರಾಂತಿ ದಿನ ಮಂದರ್ತಿಗೆ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೇವೆ. ತುಂಬ ಖುಷಿ ಆಯ್ತು ನಮಗೆ. ಬಪ್ಪತ್ತಿಗೆ ನಾವೆಲ್ಲ ಎಣಿಸ್ಕೊಂಡಿತ್ತು, ಅಂದರೆ ಇವರೆಲ್ಲ ಅವಾಗ ಬಂದಿರೋ. ಆದರೆ ನಾನು ನನ್ನಮ್ಮ ನನ್ನ ತಂಗಿ ಯಾವತ್ತೂ ಬಂದದ್ದಿಲ್ಲ, ಪಾದಯಾತ್ರೆ ಮಾಡೋದೇ ಇಲ್ಲ. ಖುಷಿಯಲ್ಲಿ ಹುಮ್ಮಸ್ಸಲ್ಲಿ ಬಂದಿದ್ದೇವೆ ನಾವು. ಅದೇ ಹುಮ್ಮಸ್ಸಲ್ಲಿ ಇವಾಗ ನಾವು ರಿಟರ್ನ್ ಮನೆಗೆ ಬಂದಿದ್ದೇವೆ. ಮುಂದೆ ಸಹ ಬರ್ಲಿಕ್ಕೆ ಆಗ್ಬೇಕಂತೇಳಿ ಹೇಳಿ ನಾವು ಎಣಿಸಿದ್ದೇವೆ, ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೇವೆ. ಖುಷಿ ಆಯ್ತು ನಮಗೆ. ನಿಮ್ಗೆಲ್ಲರಿಗೂ ಆಯ್ತಲ್ಲ. ನಾವೀಗ ಎಲ್ಲರೂ ರಿಕ್ಷಾ ಹತ್ಕೊಂಡು ಮನೆಗೆ ಹೊರಟಿತ್ತು. ಅವ್ರವ್ರ ಮನೆಗೆ ಅವ್ರವ್ರು ಹಬ್ಬದ. ನಮ್ಮಮ್ಮಂದ